ಡಿಕೆಶಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದ್ದಂತೆ ಮಂತ್ರಿಗಿರಿ ಕಸರತ್ತು ಸಹ ಜೋರಾಗಿದೆ. ಸಚಿವ ಸ್ಥಾನಕ್ಕೆ 3.25% ನಾಯಕರು ಕಣ್ಣಿಟ್ಟಿದ್ದು ದೆಹಲಿಯಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಜೂನ್ 3 ಡಿಕೆ ಶಿವಕುಮಾರ್ ಪಾಲಿಗೆ ಎಂದೂ ಮರೆಯದ ದಿನ. ಬರೋಬ್ಬರಿ 3 ದಶಕದ ಶ್ರಮಕ್ಕೆ ಪ್ರತಿಫಲ ಸಿಕ್ತಿರೋ ದಿನ. ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ, ಕೊನೆಗೆ ಉಪಮುಖ್ಯಮಂತ್ರಿಯಾಗಿ ಗದ್ದುಗೆ ಏರಿದ್ದ ಡಿಕೆಶಿ ಪಾಲಿಗೆ ಈಗ ಸುವರ್ಣ ಯುಗ ಶುರುವಾಗಿದೆ. ಬುಧವಾರದಿಂದ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಯುಗ ಆರಂಭವಾಗಲಿದೆ. ಜೂನ್ 3ರಂದು ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಸಕಲ ತಯಾರಿ ನಡೀತಾ ಇದೆ. ಹೀಗಾಗಿಯೇ ಗಗನದೆತ್ತರಕ್ಕೆ ಕಟೌಟ್ಗಳು ನಿಂತಿದ್ದು ಎಲ್ಲೆಲ್ಲೂ ಡಿಕೆಶಿ ರಾರಾಜಿಸ್ತಾ ಇದ್ದಾರೆ. ಇದರ ಮಧ್ಯೆ ಕುರ್ಚಿ ಕಸರತ್ತು ಕೂಡ ಜೋರಾಗಿದೆ. ಡಿಕೆಶಿ ಸಿಎಂ ಆಗೋ ಖುಷಿಯಲ್ಲಿದ್ರೆ ಉಳಿದ ನಾಯಕರು ಪಟ್ಟಾಗಿಟ್ಟಿಸಿಕೊಳ್ಳೋದಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರಂತೆ ಕಾಂಗ್ರೆಸ್ ನಾಯಕರು ದಿಲ್ಲಿಗೆ ಹಾರುತ್ತಿದ್ದಾರೆ. ದಿಲ್ಲಿಯಲ್ಲಿ ಕೈ ಮಂತ್ರಿಗಿರಿ ಜಂಗಿ ಕುಸ್ತಿ. ದೆಹಲಿಗೆ ಹಾರಿದ ಸಿದ್ದು ಡಿಕೆಶಿ. 3 ವರ್ಷದಿಂದ ನಡೀತಾ ಇದ್ದ ಸಿಎಂ ಕುರ್ಚಿ ಪ್ರಹಸನಕ್ಕೇನೋ ಬ್ರೇಕ್ ಬಿದ್ದಿದ್ದಾಯ್ತು. ಈಗ ಮಂತ್ರಿಗಿರಿ ಪ್ರಹಸನ ಶುರುವಾಗಿದೆ. ಪಟ್ಟಾಗಿಟ್ಟಿಸಿಕೊಳ್ಳಲೇಬೇಕು ಅಂತ ದೊಡ್ಡವರೇ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ಮಂತ್ರಿಗಿರಿ ಪಾಲಿಟಿಕ್ಸ್ ದೆಹಲಿಗೆ ಶಿಫ್ಟ್ ಆಗಿದೆ. ಕಾಂಗ್ರೆಸ್ನ ಬಹುತೇಕ ನಾಯಕರು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಈ ಬಾರಿ ಯಾರ್ಯಾರು ಲಾಬಿ ಮಾಡ್ತಿದ್ದಾರೆ ಅನ್ನೋದನ್ನ ಊಹಿಸೋದಕ್ಕೂ ಆಗ್ತಿಲ್ಲ. ಮೊದಲ ಬಾರಿ ಶಾಸಕರಾದವರು ಕೂಡ ಸಚಿವ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ ದೆಹಲಿಗೆ ಹೋಗಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಸಚಿವ ಸ್ಥಾನ ನೀಡಿದ್ರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಎಂದಿದ್ದಾರೆ. ಡಿಕೆಶಿ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ನ 3.25% ನಾಯಕರು ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಇರೋ 2 ವರ್ಷದಲ್ಲಿ ಗೂಟದ ಕಾರು ಹತ್ತಬೇಕು ಅನ್ನೋ ತವಕದಲ್ಲಿದ್ದಾರೆ. ಹೀಗಾಗಿ ದಿಲ್ಲಿ ಅಂಗಳದಲ್ಲಿ ಬೇರೆ ಬೇರೆ ಆಂಗಲ್ನಲ್ಲಿ ಲಾಬಿ ಶುರುವಾಗಿದೆ. ಕೈ ನಾಯಕರ ಲಾಬಿ ನೋಡ್ತಾ ಇದ್ರೆ ಸಂಪುಟ ರಚನೆ ಅಷ್ಟು ಈಸಿ ಇಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಸಿದ್ದು, ಡಿಕೆಶಿ, ಖರ್ಗೆ ಹಾಗೂ ಹೈಕಮಾಂಡ್ ಅಂತ 4 ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಸಿದ್ದರಾಮಯ್ಯ ಬಳಿ ಒಂದು ಲಿಸ್ಟ್ ರೆಡಿ ಇದ್ದು ಆಪ್ತರಿಗೆ ಪ್ರಬಲ ಖಾತೆ ಕೊಡಿಸೋದಕ್ಕೆ ಸರ್ಕಸ್ ಶುರು ಮಾಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಹ ಲಿಸ್ಟ್ ಒಂದನ್ನ ಮಾಡಿದ್ದು ಯುವ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ನೀಡುವ ಮನಸ್ಸು ಮಾಡಿದ್ದಾರೆ. ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಲಿಸ್ಟ್ ಸಹ ರೆಡಿ ಇದ್ದು ಹೈಕೋಟಾದಲ್ಲಿ ಆಪ್ತರಿಗೆ ಮಣೆ ಹಾಕಲು ಪ್ಲಾನ್ ಮಾಡಿದ್ದಾರೆ. ಕೊನೆಯದಾಗಿ ಹೈಕಮಾಂಡ್ ಪಕ್ಷ ಸಂಘಟನೆ ದೃಷ್ಟಿಯಿಂದ ಒಂದಿಷ್ಟು ಮಂದಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು 2 ಹಂತದಲ್ಲಿ ಡಿಕೆಶಿಯ ಸಂಪುಟ ರಚನೆಯಾಗಲಿದೆ. ಹಂತ 1 ಅಂದ್ರೆ ಡಿಕೆಶಿಯ ಪದಗ್ರಹಣದ ವೇಳೆ 11 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಂತರ 2ನೇ ಹಂತದ ಆಟ ಶುರುವಾಗುತ್ತೆ. ಈ 2ನೇ ಹಂತದಲ್ಲಿ 25ಕ್ಕೂ ಹೆಚ್ಚು ಸಚಿವರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಯಾವಾಗ ಸಂಪುಟ ಜಂಗಿ ಕುಸ್ತಿ ಶುರುವಾಯಿತೋ ಎಲ್ಲರೂ ತಮ್ಮ ಮನಸ್ಸಿನ ಮಾತನ್ನ ಹೊರಹಾಕ್ತಿದ್ದಾರೆ. ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂತ ಡಿಮ್ಯಾಂಡ್ ಇಡ್ತಿದ್ದಾರೆ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ವಿ. ನಿರೀಕ್ಷೆ ಇದೆಯಾ ಸರ್? ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ಕೊಟ್ಟಿದ್ದಾರೆ. ಭರವಸೆನೂ ಒಂದ್ ಕಡೆ ಎಲ್ಲ ಆಗುತ್ತೆ ಅಂತ ಭಾವನೆ ತಿಳ್ಕೊಂಡಿದ್ವಿ. ಮೊದಲನೇ ಹಂತದ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮೊದಲನೇದಲ್ಲಾಗುತ್ತೋ 2ನೇದಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ದಂತ ಹೇಳಿ ಸ್ಪೀಕರ್ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ದಂತೇಳಿ ಏನ್ ಕೊಡ್ತಂತ ನೋಡುವ. 5ರಲ್ಲಿ ನನ್ಗೇನು ಗೊತ್ತಿಲ್ಲ. ನಾನು ಸಮಾಧಾನದಿಂದ ಸಂತೋಷದಿಂದ ಇದ್ದೇನೆ. ಯಾವ್ದು ಬಂದಗೂ ನಾವು ಸ್ವೀಕರಿಸ್ತೀವಿ. ಪಕ್ಷ ತೀರ್ಮಾನ ನಮ್ದು ಏನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ನಮ್ಮ ಪಕ್ಷ. DCMಗಳು ಮಾಡ್ತಾರೋ, ಮಂತ್ರಿಗಳು ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಮಂತ್ರಿಗಿರಿ ಕಚ್ಚಾಟ ಹೊತ್ತಲ್ಲೇ ಅಭಿಮಾನಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಶಾಸಕ ದರ್ಶನ್ ಧ್ರುವನಾರಾಯಣ್ಗೆ ಸಚಿವ ಸ್ಥಾನ ಸಿಗಲಿ ಅಂತ ನಂಜನಗೂಡಿನ ನಂಜುಂಡೇಶ್ವರನಿಗೆ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ಧ್ರುವನಾರಾಯಣ್ ಡಿಕೆಶಿ ಆಪ್ತರಾಗಿದ್ರು. ಹೀಗಾಗಿ ದರ್ಶನ್ಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಅಂತ ಅಭಿಮಾನಿಗಳು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ಶಾಸಕ ಗಣೇಶ್ ಹುಕ್ಕೇರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಗಣೇಶ್ ಹುಕ್ಕೇರಿ ಅವರು ಕಾಂಗ್ರೆಸ್ನ ಕಟ್ಟಾಳು. ಹೀಗಾಗಿ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಘೋಷಣೆ ಕೂಗಿದ್ದಾರೆ.
ಇನ್ನು ಸಚಿವ ಸಂಪುಟದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಅಂತ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ನಡೆಸಿದ್ದು, ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಶಾಸಕರಿದ್ದಾರೆ. 3ರಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮುಸ್ಲಿಂ ನಾಯಕರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದುವರೆಗೂ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡಿಲ್ಲ, ಈ ಬಾರಿ ನೀಡಬೇಕು ಅಂತ ಕಿಡಿಕಾರಿದ್ರು. ಕೋಲಾರದಲ್ಲೂ ಮಂತ್ರಿಗಿರಿ ಹಂಗಾಮ ಶುರುವಾಗಿದೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಬಂಗಾರಪೇಟೆಯಲ್ಲಿ ಅರಬೆತ್ತಲೆ ಪ್ರತಿಭಟನೆ ನಡೆಸಿದ್ದಲ್ಲದೆ ಕೋದಂಡರಾಮಸ್ವಾಮಿ ದೇಗುಲದಲ್ಲಿ ಮೊಣಕಾಲಿನಲ್ಲಿ ಹತ್ತಿ ವಿಶೇಷ ಪೂಜೆ ಸಲ್ಲಿಸಿದರು. ಸಚಿವ ಸ್ಥಾನದ ಮಧ್ಯೆ ಡಿಸಿಎಂ ಪಟ್ಟದ ಪೈಪೋಟಿ. ಒಂದು ಕಡೆ ಮಂತ್ರಿಗಿರಿ ಜಟಾಪಟಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಕದನವೂ ಜೋರಾಗಿದೆ. ಡಿಸಿಎಂ ಪಟ್ಟಕ್ಕೆ ಘಟಾನುಘಟಿಗಳೇ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಸಂತೋಷ್ ಲಾಡ್ರನ್ನ ಡಿಸಿಎಂ ಮಾಡಬೇಕು ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮರಾಠ ಸಮುದಾಯದ ಮುಖಂಡರು ಲಾಡ್ಗೆ ಪಟ್ಟ ಕಟ್ಟಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಚಾಮರಾಜನಗರದಲ್ಲೂ ಎಚ್ಸಿ ಮಹಾದೇವಪ್ಪ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ದಲಿತ ವರ್ಗದಿಂದ ಎಚ್ಸಿ ಮಹಾದೇವಪ್ಪರನ್ನ ಡಿಸಿಎಂ ಮಾಡಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಇನ್ನು ಬೆಳಗಾವಿಯಲ್ಲಿ ಮುಸ್ಲಿಂ ಮುಖಂಡರು ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕೆಪಿಸಿಸಿ ಸ್ಥಾನಕ್ಕೆ ಜೋರಾಗಿದೆ ಜಂಗಿ ಕುಸ್ತಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಕೆಪಿಸಿಸಿ ಸಾರಥ್ಯದ ಜೊತೆಗೆ ಮಂತ್ರಿಗಿರಿಯನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ಲಾಬಿ ಮಾಡುತ್ತಿದ್ದಾರೆ. ಹೀಗಾಗಿಯೇ ದೆಹಲಿಗೆ ಹಾರಿರೋ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದಾರೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ದಿಲ್ಲಿಗೆ ಹಾರಿರೋದು ಹತ್ತಾರು ಅನುಮಾನ ಹುಟ್ಟಿಸಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಬಿಕೆ ಹರಿಪ್ರಸಾದ್ ಜೊತೆ ಚರ್ಚೆ ನಡೆಸಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಪಟ್ಟ ಕಟ್ಟಲಾಗುತ್ತೆ ಅನ್ನೋ ಮಾತು ಕೇಳಿ ಬರ್ತವೆ. ಇಂಥ ಹೊತ್ತಲ್ಲೇ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದ್ದು, ಯಾರಿಗೆ ಲಕ್ ಯಾರಿಗೆ ಶಾಕ್ ಅನ್ನೋದು ಇನ್ನೇನು ಸದ್ಯದ್ರಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.